ಹಲೋ. ಓಕೆ, ಇವತ್ತು ನಾನು ಚಿಕನ್ ಚಿಲ್ಲಿ ಮಾಡ್ತಾ ಇದ್ದೀನಿ. ರೆಸ್ಟೋರೆಂಟ್ ಸ್ಟೈಲಲ್ಲಿ ಚಿಕನ್ ಚಿಲ್ಲಿ ಯಾವ ರೀತಿ ಮಾಡೋದು, ಈಸಿಯಾಗಿ ಮನೆಯಲ್ಲಿ ನಾವು ಮಾಡೋದು, ಅಷ್ಟೇ ಟೇಸ್ಟ್ ಬರುತ್ತೆ, ಚೆನ್ನಾಗಿರುತ್ತೆ. ರೆಸ್ಟೋರೆಂಟ್ಗಿಂತಲೂ ಚೆನ್ನಾಗಿ ನಾವು ಮನೆಯಲ್ಲಿ ಮಾಡ್ಬೋದು. ಹಾಗಾಗಿ ಇವತ್ತು ನಾನು ಸಿಂಪಲ್ ಮೆಥಡ್ ತೋರಿಸ್ತೀನಿ. ಇದಕ್ಕಿಂತ ಮೊದಲು ಕೂಡ ನಾನು ಹಾಕಿದ್ದೀನಿ, ಆದರೆ ಸುಮಾರು ಜನ ಇದರ ರಿಕ್ವೆಸ್ಟ್ ಮಾಡ್ತಾ ಇದ್ರು ಚಿಕನ್ ಚಿಲ್ಲಿ ರೆಸಿಪಿ ಹಾಕಿ ಅಂತ ಹೇಳಿ. ಸ್ವಲ್ಪ ಡ್ರೈ ರೀತಿ ನಾನು ಮಾಡ್ತೀನಿ, ಅಂದರೆ ತುಂಬ ಗ್ರೇವಿ ರೀತಿ ಮಾಡಲ್ಲ. ನಿಮಗೆ ಗ್ರೇವಿ ರೀತಿ ಕೂಡ ನೀವು ಬೇಕಿದ್ರೆ ಹೇಗೆ ಮಾಡ್ಬೋದು ಅಂತ ಹೇಳಿ ನಾನು ತೋರಿಸ್ತೀನಿ. ಸ್ವಲ್ಪ ಗ್ರೇವಿ ರೀತಿ ಬರುತ್ತೆ ಕೆಲವು ಚಿಕನ್ ಚಿಲ್ಲಿ, ಕೆಲವು ಸ್ವಲ್ಪ ಡ್ರೈ ಬರುತ್ತೆ. ನಮಗೆ ಸ್ವಲ್ಪ ತುಂಬ ಡ್ರೈ ಅಲ್ಲ, ಸ್ವಲ್ಪ ಡ್ರೈ ಇಷ್ಟ. ಹಾಗಾಗಿ ಆ ರೀತಿ ನಾನು ತೋರಿಸ್ತೀನಿ, ಅದೇ ರೀತಿ ನೀವು ಕೂಡ ಮಾಡಿ. ಚಿಕನ್ ಮ್ಯಾರಿನೇಟ್ ಮಾಡೋಣ. ಚಿಕನಿಗೆ ಇಲ್ಲಿ ಮ್ಯಾರಿನೇಟ್ ಮಾಡುವಾಗ ಬೇಕಾಗುವಷ್ಟು ಅರಿಶಿನ ಪೌಡರ್, ರುಚಿಗೆ ತಕ್ಕಷ್ಟು ಉಪ್ಪು, ವೆನೆಗರ್ ಹಾಕ್ತಾ ಇದ್ದೀನಿ. ಇದರ ಬದಲು ಲಿಂಬೆ ರಸ, ಹುಳಿ ರಸ ಯಾವ್ದು ಕೂಡ ನೀವಿಲ್ಲಿ ಹಾಕ್ಬೋದು. ನೆಕ್ಸ್ಟ್ ಇದಕ್ಕೆ ಹಾಕೋಣ ಸ್ವಲ್ಪ ಸೋಯಾ ಸಾಸ್ ಇಲ್ಲಿ ನಿಮಗೆ ಆಪ್ಷನಲ್, ಬೇಕಿದ್ದರೆ ಹಾಕಿ, ಇಲ್ಲದ್ರೆ ಸ್ಕಿಪ್ ಮಾಡ್ಬೋದು. ಚಿಲ್ಲಿ ಪೌಡರ್ 2 ಚಮಚದಷ್ಟು, ಖಾರಕ್ಕನುಗುಣವಾಗಿ ಹಾಕಿ. ಕೆಲವರಿಗೆ ಖಾರ ಕಮ್ಮಿ ತಿನ್ನೋರು ಕಮ್ಮಿನೂ ಹಾಕ್ಬೋದು. ಹಾಗೂ 2 ಚಮಚದಷ್ಟು ಕಾರ್ನ್ಫ್ಲೋರ್ ಹಾಕ್ತಾ ಇದ್ದೀನಿ. ಹಾಗೂ 2 ಚಮಚದಷ್ಟು ಇಲ್ಲಿ ನಾನು ಮೈದಾ ಫ್ಲೋರನ್ನು ಹಾಕ್ತಾ ಇದ್ದೀನಿ, ಅಂದರೆ ಮೈದಾ ಹಿಟ್ಟನ್ನು. ಇಲ್ಲಿ ನಿಮಗೆ ಕೆಲವರಿಗೆ ಕಬಾಬ್ಗೆ ನೋಡಿ ಕವರ್ ಸ್ವಲ್ಪ ತಿಕ್ಕಾಗಿದ್ದರೆ ಚೆನ್ನಾಗಿರುತ್ತೆ, ಅಂಥವರು ಸ್ವಲ್ಪ ಕಾರ್ನ್ಫ್ಲೋರನ್ನು ಜಾಸ್ತಿ ಹಾಕ್ಬೋದು. ಒಂದು 3-4 ಚಮಚದಷ್ಟು ಹಾಕಿ. ಕೆಲವರಿಗೆ ಉಂಟು ನೋಡಿ ಅಷ್ಟು ಕವರ್ ಬೇಡ, ಕೋಟಿಂಗ್ ಅಷ್ಟು ಬೇಕಂತ ಇರಲ್ಲ ನೋಡಿ, ಅಂಥವರು ಸ್ವಲ್ಪ ಕಮ್ಮಿ ಹಾಕ್ಬೋದು. ನಾನಿಲ್ಲಿ ಜಾಸ್ತಿ ಕೋಟಿಂಗ್ ಮಾಡ್ತಾ ಇಲ್ಲ, ಹಾಗಾಗಿ ಮಸಾಲ ಅಂದರೆ ಕಾರ್ನ್ಫ್ಲೋರ್ ಎಲ್ಲ ಸ್ವಲ್ಪ ಕಮ್ಮಿ ಹಾಕಿದ್ದೀನಿ. ಓಕೆ, ಇವಾಗ ಇದು ರೆಡಿಯಾಗಿದೆ. ಇದನ್ನೊಂದು ಸ್ವಲ್ಪ ಒಂದು ಅರ್ಧ ಗಂಟೆ ಹಾಗೆಯೇ ಬಿಟ್ಟು ಆಮೇಲೆ ಫ್ರೈ ಮಾಡೋಣ. ಅಷ್ಟನಕ್ಕೆ ಇದಕ್ಕೆ ಬೇರೆ ಏನೆಲ್ಲ ಬೇಕು ನೋಡಿ ಅದನ್ನೆಲ್ಲ ರೆಡಿ ಮಾಡಿ ಇಟ್ಕೊಳ್ಳೋಣ. ಇಲ್ಲಿ ನಾನು 1 ಚಮಚದಷ್ಟು ಕಾರ್ನ್ಫ್ಲೋರ್ ಹಾಕಿದ್ದೀನಿ, ಅಂದರೆ ಜೋಳದ ಹಿಟ್ಟು ಹಾಕಿ ಅದಕ್ಕೆ ನೀರು ಹಾಕಿ ಪಕ್ಕದಲ್ಲಿ ಇಟ್ಕೊಳ್ತಾ ಇದ್ದೀನಿ. ಸ್ವಲ್ಪ ನಿಮಗೆ ಗ್ರೇವಿ ರೀತಿ ಬೇಕಿದೆ ಆದರೆ 2 ಚಮಚದಷ್ಟು ಹಾಕಿ, ಹಾಗೂ ನೀರನ್ನು ಜಾಸ್ತಿ ಹಾಕಿ. 2 ಚಮಚದಷ್ಟು ಟೊಮೆಟೊ ಸಾಸನ್ನು ತಗೊಳ್ಳೋಣ, ಅಥವಾ ನೀವು ಕೆಚಪನ್ನು ಕೂಡ ತೊಗೊಳ್ಬೋದು. 1 ಚಮಚದಷ್ಟು ಚಿಲ್ಲಿ ಸಾಸ್ ತೊಗೊಳ್ತಾ ಇದ್ದೀರಿ, ಇದು ಆಪ್ಷನ್, ನಿಮ್ಮ ಹತ್ರ ಇಲ್ಲದಿದ್ದರೆ ಸ್ಕಿಪ್ ಮಾಡಿ. ಆಮೇಲೆ ಖಾರಕ್ಕನುಗುಣವಾಗಿ ಚಿಲ್ಲಿ ಪೌಡರ್ ನಾನಿಲ್ಲಿ 1 ಟೇಬಲ್ ಸ್ಪೂನಷ್ಟು ಹಾಕಿದ್ದೀನಿ. ಖಾರ ಸ್ವಲ್ಪ ಜಾಸ್ತಿ ಇಷ್ಟ ನಮಗೆ, ಹಾಗಾಗಿ. ಹಾಗೂ 1 ಟೇಬಲ್ ಸ್ಪೂನಷ್ಟು ಸೋಯಾ ಸಾಸನ್ನು ಹಾಕಿದ್ದೀನಿ. ಇಷ್ಟನ್ನು ಮಿಕ್ಸ್ ಮಾಡೋಣ. ಒಮ್ಮೆಲೆ ನಿಮ್ಮ ಹತ್ರ ಟೊಮೆಟೊ ಸಾಸ್ ಎಲ್ಲ ಇಲ್ಲದಿದ್ದರೆ ಟೊಮೆಟೊವನ್ನು ಗ್ರೈಂಡ್ ಮಾಡಿ ಕೂಡ ನೀವಿಲ್ಲಿ ತೊಗೊಳ್ಬೋದು. ಬೇಯಿಸಿ ಗ್ರೈಂಡ್ ಮಾಡಿ ತೊಗೊಂಡ್ರೆ ಇನ್ನೂ ಕೂಡ ಬೆಸ್ಟ್. ಇದನ್ನು ಮಿಕ್ಸ್ ಮಾಡಿ ಪಕ್ಕದಲ್ಲಿ ಇಟ್ಕೊಳ್ಳೋಣ. ಇವಾಗ ಎಣ್ಣೆ ಬಿಸಿಯಾಗಿದ್ದೆ, ಒಂದೊಂದು ಕಬಾಬ್ ಯಾವ ರೀತಿ ಫ್ರೈ ಮಾಡ್ತೀವಿ ನೋಡಿ ಅದೇ ರೀತಿ ನಾವು ಚಿಕನನ್ನು ಫ್ರೈ ಮಾಡಿ ತೆಗೆಯೋಣ. ನಾನು ಆವಾಗಲೇ ಹೇಳಿದ್ದೆ, ನಮಗೆ ಇಲ್ಲಿ ಜಾಸ್ತಿ ಕೋಟಿಂಗ್ ನನಗೆ ಇಷ್ಟ ಇಲ್ಲ, ಹಾಗಾಗಿ ನಾನು ಈ ರೀತಿ ಫ್ರೈ ಮಾಡ್ತಾ ಇದ್ದೀನಿ. ನಿಮಗೆ ತುಂಬ ಕೋಟಿಂಗ್ ಇಷ್ಟ ಇದೆ ಆದರೆ, ಸ್ವಲ್ಪ ಕವರೆಲ್ಲ ದಪ್ಪ ಇರೋದು ಇಷ್ಟ ಇದೆ ಆದರೆ ಕಾರ್ನ್ಫ್ಲೋರನ್ನು ಜಾಸ್ತಿ ಹಾಕಿ. ಚೆನ್ನಾಗಿ ಎಣ್ಣೆ ಬಿಸಿ ಆದಮೇಲೆ ಇದನ್ನು ಫ್ರೈ ಮಾಡೋಣ. ನೋಡಿ ಒಳ್ಳೆ ರೀತಿಯಲ್ಲಿ ಫ್ರೈ ಆಗಿದೆ ನೋಡಿ, ನಾನು ಜಾಸ್ತಿ ಕವರ್ ಹಾಕಲಿಲ್ಲ, ನೋಡ್ಬೋದು ನೀವು ಇಲ್ಲಿ ಚಿಕನ್ ಸ್ವಲ್ಪ ಕಾಣ್ತಾ ಉಂಟು. ಈ ರೀತಿ ನನಗೆ ಇಷ್ಟ. ಓಕೆ, ಚೆನ್ನಾಗಿ ಫ್ರೈ ಆಗಿದೆ. ತುಂಬ ಗಟ್ಟಿಯಾಗಿ ಫ್ರೈ ಮಾಡಲಿಕ್ಕೆ ಹೋಗಬೇಡಿ, ತುಂಬ ರೋಸ್ಟ್ ಮಾಡ್ತೀವಿ ನೋಡಿ ಆ ರೀತಿ ಮಾಡಬೇಡಿ, ಚಿಲ್ಲಿಗೆ ಅಷ್ಟು ಚೆನ್ನಾಗಾಗಲ್ಲ. ಹಾಗಾಗಿ ನೋಡಿ ಸ್ವಲ್ಪ ಜ್ಯೂಸಿ ಇರುವಾಗಲೇ ನೀವು ತೆಗೆದರೆ ಚೆನ್ನಾಗಾಗುತ್ತೆ. ಓಕೆ, ಚಿಕನ್ ಎಲ್ಲ ಇವಾಗ ಫ್ರೈ ಆಯಿತು. ಈ ರೀತಿ ಚೆನ್ನಾಗಿ ಫ್ರೈ ಮಾಡಿ ಇಟ್ಕೊಂಡು ಆಮೇಲೆ ಚಿಲ್ಲಿ ಮಾಡಿದರೆ ಚೆನ್ನಾಗಾಗತ್ತೆ. ಚಿಲ್ಲಿ ಮಾಡುವಾಗ ನಿಮಗೆ ಅಂದರೆ ಯಾವಾಗ ಊಟ ಮಾಡ್ತೀರಿ ನೋಡಿ ಆ ಟೈಮಲ್ಲಿ ಸ್ವಲ್ಪ ಮೊದಲು ನೀವು ಚಿಲ್ಲಿ ಅಂದರೆ ಕಬಾಬ್ ಫ್ರೈ ಮಾಡಿ ಇಡಬೇಕು ನೀವು, ಆಮೇಲೆ ನೀವು ಚಿಲ್ಲಿಯನ್ನು ಮಾಡಬೇಕು. ಆವಾಗ ನಿಮಗೆ ತುಂಬ ಈಸಿ ಆಗುತ್ತೆ, ಗೊತ್ತಾಯ್ತಲ್ಲ. ಅಂದರೆ ಬಿಸಿ ಇರುವಾಗ ತಿಂದರೆ ಟೇಸ್ಟ್ ಆಗಿರುತ್ತೆ. ಓಕೆ, ನಾನಿಲ್ಲಿ ಇವಾಗ ಪಾತ್ರೆಯಲ್ಲಿ ಇಟ್ಟಿದ್ದೀನಿ. ನಾನು ಸ್ವಲ್ಪ ಜಾಸ್ತಿ ಮಾಡೋದ್ರಿಂದ ಎಷ್ಟು 2-2.5 kg ಅಷ್ಟು ನಾನಿಲ್ಲಿ ಮಾಡ್ತಾ ಇದ್ದೀನಿ. ಹಾಗಾಗಿ ಸ್ವಲ್ಪ ಅಗಲವಾದ ಪಾತ್ರೆಯನ್ನು ತಗೊಂಡಿದ್ದೀನಿ. ನಾರ್ಮಲ್ ಆಗಿ ಮಾಡೋದು ಸಣ್ಣ ಕಡಾಯಿಯಲ್ಲಿ ನೀವು ಮಾಡ್ಬೋದು, ಚೆನ್ನಾಗಾಗುತ್ತೆ. ಓಕೆ, ಫಸ್ಟ್ ಇದಕ್ಕೆ ಅದೇ ಕಬಾಬ್ ಫ್ರೈ ಮಾಡಿದ್ವಿ ನೋಡಿ ಅದೇ ಆಯಿಲ್ ಅನ್ನು ಹಾಕ್ತಾ ಇದ್ದೀನಿ, 2 ಚಮಚದಷ್ಟು. ಆಮೇಲೆ ನೀರುಳ್ಳಿಯನ್ನು ಕ್ಯೂಬ್ಸ್ ರೀತಿ ಕಟ್ ಮಾಡಿದ್ದೀನಿ ನಾನು. ಚೆನ್ನಾಗಾಗುತ್ತೆ ಈ ರೀತಿ ನೀವು ಕಟ್ ಮಾಡಿದರೆ. ರೆಸ್ಟೋರೆಂಟ್ ಎಲ್ಲ ನೋಡ್ಬೋದು ನೀವು, ಇದೇ ರೀತಿ ಇರುತ್ತೆ, ಹಾಗಾಗಿ ಟೇಸ್ಟ್ ಆಗುತ್ತೆ. ಹಾಗೂ ತುಂಬ ನಾವು ಇದನ್ನು ಫ್ರೈ ಮಾಡಬಾರ್ದು, ಸ್ವಲ್ಪ ಕರುಮ್ ಅಂತ ತಿನ್ಲಿಕ್ಕೆ ಸಿಗ್ಬೇಕು, ಅವಾಗ ಟೇಸ್ಟ್ ಆಗುತ್ತೆ. ಫಸ್ಟ್ ಇದಕ್ಕೆ ಸಣ್ಣದಾಗಿ ಹೆಚ್ಚಿದ ಶುಂಠಿ ಹಾಗೂ ಬೆಳ್ಳುಳ್ಳಿಯನ್ನು ಹಾಕಬೇಕು, ಆಮೇಲೆ ನಾವು ನೀರುಳ್ಳಿಯನ್ನು ಹಾಕಬೇಕು. ಸ್ವಲ್ಪ ಇದನ್ನು ಫ್ರೈ ಮಾಡಿದರೆ ಚೆನ್ನಾಗಾಗುತ್ತೆ. ಓಕೆ,
ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಹಾಕ್ತಾಯಿದ್ದೀನಿ, ಕಟ್ ಮಾಡಿದ್ದು ಹೆಚ್ಚಿದ್ದು ಹಾಕ್ತಾಯಿದ್ದೀನಿ ಇಲ್ಲಿ. ಹಾಗೂ ಸ್ವಲ್ಪ ಹೊತ್ತು ಇದನ್ನು ಫ್ರೈ ಮಾಡೋಣ. ತುಂಬ ಬ್ರೌನ್ ಆಗಲಿಕ್ಕಿಲ್ಲ, ಇದು ಸ್ವಲ್ಪ ಹೊತ್ತು ನಾವು ಫ್ರೈ ಮಾಡಬೇಕು. ಓಕೆ, ಇದು ಸ್ವಲ್ಪ ಫ್ರೈ ಆಗಿದೆ. ಇವಾಗ ಇದಕ್ಕೆ ನಾವು ನೀರುಳ್ಳಿಯನ್ನು ಹಾಕೋಣ. 1-2 ಹಸಿಮೆಣಸಿನಕಾಯಿ ಕೂಡ ನಾನಿಲ್ಲಿ ಸೇರಿಸಿದ್ದೀನಿ. ನೀರುಳ್ಳಿ ನಿಮ್ಮ ಇಷ್ಟದ ಪ್ರಕಾರ ಹಾಕ್ಬೋದು. ಕೆಲವರಿಗೆ ನೀರುಳ್ಳಿ ಜಾಸ್ತಿ ಇಷ್ಟ ಇದ್ದವರು ಜಾಸ್ತಿ ಹಾಕಿ, ಕಮ್ಮಿ ಇಷ್ಟ ಇದ್ದವರು ಕಮ್ಮಿ ಹಾಕಿ. ನೀರುಳ್ಳಿ ಚೆನ್ನಾಗಾಗತ್ತೆ. ಹಾಗಾಗಿ ನಾನಿಲ್ಲಿ 4 ನೀರುಳ್ಳಿಯನ್ನು ಹಾಕಿದ್ದೀನಿ. ನೀರುಳ್ಳಿ ಕೂಡ ಹಾಗೆಯೇ ಇಲ್ಲಿ ನಾವು ಜಾಸ್ತಿ ಫ್ರೈ ಮಾಡಲಿಕ್ಕಿಲ್ಲ. ನೀರುಳ್ಳಿ ಫ್ರೈ ಮಾಡುವಾಗ ಇದಕ್ಕೆ ಸ್ವಲ್ಪ ನಾನು ಉಪ್ಪನ್ನು ಕೂಡ ಸೇರಿಸಿದ್ದೀನಿ, ಇದರಿಂದ ಇದು ಚಪ್ಪೆ ಚಪ್ಪೆ ಆಗಲ್ಲ. ಓಕೆ, ಈಗ ಸ್ವಲ್ಪ ಇದರ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡೋಣ. ಸ್ವಲ್ಪ ಕಲರ್ ಚೇಂಜ್ ಆಗಿದೆ ನೋಡಿ, ಇಲ್ಲಿ ಬಾಡಿದೆ. ಈ ಟೈಮಲ್ಲಿ ನಾನು ಇದಕ್ಕೆ ಕ್ಯಾಪ್ಸಿಕಮ್ ಹಾಕ್ತಾ ಇದ್ದೀನಿ. ಇಲ್ಲಿ ನಾನು 1 ದೊಡ್ಡ ಕ್ಯಾಪ್ಸಿಕಮನ್ನು ಯೂಸ್ ಮಾಡಿದ್ದೀನಿ. ಚೆನ್ನಾಗಿ ಫ್ರೈ ಮಾಡೋಣ. ಇವಾಗ ನೋಡಿ ಒಳ್ಳೆ ರೀತಿದು ಫ್ರೈ ಆಗಿದೆ, ನೋಡ್ಬೋದು ನೀವು. ಈ ರೀತಿ ಆಗುವಾಗ ಇದಕ್ಕೆ ನಾವು ರೆಡಿ ಮಾಡಿ ಇಟ್ಟಿದ್ವಿ ನೋಡಿ ಸಾಸ್, ಅದನ್ನು ಸೇರಿಸೋಣ. ಚೆನ್ನಾಗಿ ಮಿಕ್ಸ್ ಮಾಡಿ ಹಾಗೂ ಸೇರಿಸಿ. ಓಕೆ, ಸಾಸ್ ಎಲ್ಲ ಹಾಕಿದ ಮೇಲೆ ಚೆನ್ನಾಗಿ ಸಾಸ್ ಕೂಡ ಇದರೊಂದಿಗೆ ನಾವು ಫ್ರೈ ಮಾಡಬೇಕು ಸ್ವಲ್ಪ ಹೊತ್ತು. ಸಾಸಲ್ಲಿ ಫ್ರೈ ಮಾಡಿದ್ವಿ, ಸ್ವಲ್ಪ ಡ್ರೈ ಆಗಿದೆ. ಇವಾಗ ನೋಡ್ಬೋದು ನೀವು, ಡ್ರೈ ಆಗಿದೆ. ಇದಕ್ಕೆ ನಾವು ನೀರನ್ನು ಸೇರಿಸೋಣ. ನಾನಿಲ್ಲಿ 1 ಕಪ್ಪಷ್ಟು ನೀರನ್ನು ಇದಕ್ಕೆ ಆ್ಯಡ್ ಮಾಡ್ತಾ ಇದ್ದೀನಿ. ಓಕೆ, ಇವಾಗ ಈ ನೀರು ಉಂಟು ನೋಡಿ, ಸ್ವಲ್ಪ ಡ್ರೈ ಆಗುವವರೆಗೂ ನಾವಿದನ್ನು ಚೆನ್ನಾಗಿ ಕುದಿಸೋಣ. ಇವಾಗ ಚೆನ್ನಾಗಿ ಕುದೀತಾ ಉಂಟು. ಕುದಿಯುವಾಗ ಇದಕ್ಕೆ ನಾವು ಕಾರ್ನ್ಫ್ಲವರ್ ನೀರು ರೆಡಿ ಮಾಡಿದ್ವಿ ನೋಡಿ, ಅದನ್ನು ಸೇರಿಸೋಣ. ಈ ಟೈಮಲ್ಲಿ ನಿಮಗೆ ಗ್ರೇವಿ ಬೇಕಿದ್ರೆ ನಾನು ಹೇಳಿದೆ ನೋಡಿ, ನೀರನ್ನು ಜಾಸ್ತಿ ಹಾಕಿ ಹಾಗೂ ಕಾರ್ನ್ಫ್ಲವರ್ ನಾನು 1 ಚಮಚದಷ್ಟು ಹಾಕಿದ್ದೆ, ನೀವು 2 ಚಮಚದಷ್ಟು ಹಾಕಿ. ಹಾಗೂ ನೀರನ್ನು ಸ್ವಲ್ಪ ಜಾಸ್ತಿ ಹಾಕಿ ಇದಕ್ಕೆ ಹಾಕಿಬಿಡಿ. ಆವಾಗ ಇದು ಸ್ವಲ್ಪ ನೀರು ರೀತಿ ಆಗುತ್ತೆ. ಸ್ವಲ್ಪ ನೀರನ್ನು ನಾನು ಸೇರಿಸಿದ್ದೀನಿ. ಈ ಟೈಮಲ್ಲಿ ನೀವು ಇದಕ್ಕೆ ಉಪ್ಪು ಎಲ್ಲ ಕರೆಕ್ಟ್ ಆಗಿದೆಯಾ ಅಂತ ನೋಡಬೇಕು. ಹುಳಿ ಎಲ್ಲ ಕಮ್ಮಿ ಇದೆ ಆದರೆ ನೀವು ವೆನಿಗರ್ ಎಲ್ಲ ಸೇರಿಸ್ಬೋದು. ಉಪ್ಪೆಲ್ಲ ಸರಿಯಾಗಿದೆ ಅಂತ ಆದರೆ ಇವಾಗ ಇದಕ್ಕೆ ನಾವು ಚಿಕನನ್ನು ಆ್ಯಡ್ ಮಾಡೋಣ. ಸ್ವಲ್ಪ ಗ್ರೇವಿ ರೀತಿ ಇರುವಾಗಲೇ ನಾವು ಚಿಕನನ್ನು ಆ್ಯಡ್ ಮಾಡಬೇಕು. ಸ್ವಲ್ಪ ಸಾಸಿ ಇರುವಾಗ, ಆವಾಗ ಕರೆಕ್ಟಾಗಿದ್ದು ಮಿಕ್ಸ್ ಕೂಡ ಆಗುತ್ತೆ, ಒಳ್ಳೆ ರೀತಿ ಕೋಟಿಂಗ್ ಕೂಡ ಬರುತ್ತೆ ಇದಕ್ಕೆ. ಇವಾಗ ಇದನ್ನು ಮಿಕ್ಸ್ ಮಾಡೋಣ. ನಾನು ಡ್ರೈ ಆಗಿ ಇಡ್ತಾ ಇದ್ದೀನಿ. ನಾನು ಆವಾಗಲೇ ಹೇಳಿದೆ ನಿಮಗೆ ಗ್ರೇವಿ ರೀತಿ ಬೇಕಿದ್ರೆ ಏನು ಮಾಡಬೇಕಂತ ಹೇಳಿ. ಓಕೆ, ಇನ್ನು ನೆಕ್ಸ್ಟ್ ಇದನ್ನು ಚೆನ್ನಾಗಿ ನಾವು ಮಿಕ್ಸ್ ಮಾಡೋದು ಹಾಗೂ ಸ್ವಲ್ಪ ಲೋ ಫ್ಲೇಮಲ್ಲಿಟ್ಟು ಒಂದು 5 ನಿಮಿಷ ಇದನ್ನು ಮುಚ್ಚಿಡಿ. ಆವಾಗ ಚೆನ್ನಾಗಿ ಎಲ್ಲ ಮಸಾಲ ಒಳ್ಳೆ ರೀತಿ ಎಳ್ಕೊಳ್ಳುತ್ತೆ. ನೋಡ್ತಾ ಇದ್ದೀರಲ್ಲ, ಎಷ್ಟೊಂದು ಚೆನ್ನಾಗಿ ಕಾಣುತ್ತೆ, ಅಷ್ಟೇ ಒಳ್ಳೆ ಟೇಸ್ಟ್ ಕೂಡ ಇರುತ್ತೆ ಇದಕ್ಕೆ. ಹಾಗಾಗಿ ಟ್ರೈ ಮಾಡಿ. ಇವಾಗ ಒಂದು 2-3 ನಿಮಿಷ ಆಗಿದೆ. ಚೆನ್ನಾಗಿ ಇದನ್ನು ನಾನು ಮಿಕ್ಸ್ ಮಾಡಿದ್ದೀನಿ. ನೋಡ್ಬೋದು ನೀವು, ಕರೆಕ್ಟಾಗಿ ಬಂದಿದೆ ಇದು. ಇವಾಗ ಇಲ್ಲಿ ರೆಡಿ ಆಗಿದೆ. ಇದು ಇಷ್ಟೇ ಮಾಡಲಿಕ್ಕಿರೋದು. ನೋಡಿ ಎಷ್ಟೊಂದು ಚೆನ್ನಾಗಿ ಬಂದಿದೆ ಅಲ್ವಾ, ಕಾಣ್ತಾ ಉಂಟಲ್ಲ, ರೆಸ್ಟೋರೆಂಟಲ್ಲೆಲ್ಲ ಇರುತ್ತೆ ನೋಡಿ ಅದೇ ರೀತಿ ನೋಡಿ. ಓಕೆ, ಇವಾಗ ಲಾಸ್ಟಿಗೆ ಏನು ಮಾಡೋದು, ಇದಕ್ಕೆ ಗ್ಯಾಸನ್ನು ಆಫ್ ಮಾಡೋದು ಹಾಗೂ ಕೊತ್ತಂಬರಿ ಸೊಪ್ಪನ್ನು ಹಾಕೋದು. ಸ್ವಲ್ಪ ಜಾಸ್ತಿನೇ ಕೊತ್ತಂಬರಿ ಸೊಪ್ಪು ಹಾಕಿ ಇದಕ್ಕೆ ತುಂಬ ಚೆನ್ನಾಗಾಗುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಇದು. ಎಲ್ಲನೂ ಪರ್ಫೆಕ್ಟಾಗಿ ಬಂದಿದೆ. ನನಗೆ ಯಾವ ರೀತಿ ಬೇಕಿತ್ತು ನೋಡಿ ಅದೇ ರೀತಿ. ಓಕೆ, ಖಂಡಿತವಾಗ್ಲೂ ನಿಮಗೆ ಇಷ್ಟ ಆಗಿರ್ಬೋದು ಅಂತ ಎನಿಸ್ತೀನಿ. ಬಿಸಿ ಬಿಸಿ ಇರುವಾಗ ತಿನ್ನಲಿಕ್ಕೆ ಸೂಪರ್ ಆಗುತ್ತೆ. ಓಕೆ, ನೋಡಿ ಇವಾಗ ಚಿಲ್ಲಿ ಚಿಕನ್ ರೆಡಿ ಆಗಿದೆ. ರೆಸ್ಟೋರೆಂಟ್ ಸ್ಟೈಲ್ ಅಲ್ಲಿ ನೋಡ್ಲಿಕ್ಕೆ ಕೂಡ ಸೇಮ್ ಕಾಣ್ತಾ ಉಂಟು, ತಿನ್ಲಿಕ್ಕೆ ಕೂಡ ಸೇಮ್ ಅದೇ ಟೇಸ್ಟ್ ಇರುತ್ತೆ. ಖಂಡಿತವಾಗ್ಲೂ ಈ ರೀತಿ ನೀವು ಟ್ರೈ ಮಾಡಿ. ನಾನು ಹೇಳಿದ ರೀತಿಯಲ್ಲಿ ತುಂಬಾ ಚೆನ್ನಾಗಾಗುತ್ತೆ. ನಾನು ಹೇಳಿದೆ ನೋಡಿ, ನಾನು ಸ್ವಲ್ಪ ಡ್ರೈ ರೀತಿ ಮಾಡಿದೆ. ನಿಮ್ಗೆ ಗ್ರೇವಿ ರೀತಿ ಬೇಕಿದ್ರೆ ಸ್ವಲ್ಪ ಕಾರ್ನ್ಫ್ಲೋರ್ ನೀರನ್ನು ಜಾಸ್ತಿ ಹಾಕಿ ಡ್ರೈ ಅಂದ್ರೆ ಸ್ವಲ್ಪ ಸಾಸ್ ಇರುವಾಗನೇ ನೀವು ಚಿಕನ್ ಅನ್ನು ಹಾಕಿದ್ರೆ ಆಯ್ತು.
ಸೂಪರ್ ಇದೆ ಖಾರವಾಗಿ. ನೀವು ಟ್ರೈ ಮಾಡಿ, ಆಮೇಲೆ ನಿಮ್ಮ ಎಕ್ಸ್ಪೀರಿಯನ್ಸ್ ಅನ್ನು ನನ್ನ ಜೊತೆ ಹೇಳಿ. ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅಂತಾದ್ರೆ ಪ್ಲೀಸ್ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಎಲ್ಲರ ಜೊತೆ ಶೇರ್ ಮಾಡಿ. ಹಾಗೂ ನನ್ನ ಚಾನಲ್ಗೆ ಇನ್ನೂ ಕೂಡ ನೀವು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂತಂದ್ರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ. ನಾಳೆ ಸಿಗ್ತೀನಿ ಒಳ್ಳೆ ಒಂದು ರೆಸಿಪಿಯೊಂದಿಗೆ. ಅಷ್ಟರವರೆಗೂ ನಿಮ್ಗೆಲ್ಲರಿಗೂ ಟೇಕ್ ಕೇರ್, ಬಾಯ್ ಬಾಯ್.